ಮತದಾರರು ಸಹಿತ. ಯಾಕಂದ್ರೆ ಮತ ಹಾಕೋ ಮುಂದೆ ಇವರು 500,000 ತೊಗೊಂಡು ಹಾಕುವಂಥ ಅನೇಕ ಜನರು ನಾವು ನೋಡಿದ್ದೀವಿ. ಇಂಥವ್ರು ಇರೋ ಮುಂದೆ ಮತ್ತು ಅಲ್ಲಿ ಒಳ್ಳೆಯ ಜನ ಬರಲಿ, ಯೋಗ್ಯರು ಬರಲಿ, ಪ್ರಾಮಾಣಿಕ ಬರಲಿ, ಹೆಂಗೆ ಸಾಧ್ಯದ? ಯಾಕಂದರೆ ಇವತ್ತೊಂದು MLA ಕ್ಷೇತ್ರ ಸುತ್ತ ಹಾಕಬೇಕಾದ್ರೆ ಒಬ್ಬ ಸಾಮಾನ್ಯ ಬಡವಾಗ, ದುಡ್ಡು ತಿನ್ನೋಂಥ ವ್ಯಕ್ತಿಗೆ, ಸಣ್ಣ ಪಗಾರ ಇದ್ದವಾಗ ನಿಂತು ಆಯ್ಕೆ ಆಗೋದು ಸಾಧ್ಯನೇ ಇಲ್ಲ. ನೀವು ಅಷ್ಟು ಅಡ್ಡಾಡಿ ಬೇರೆ ಚುರುಮುರಿ ಬಿಡಾನೆ ಹಸ್ತನ್ನೋದ್ರ ಸಹಿತ ನಿಮ್ಮಲ್ಲೇ ಮಿನಿಮಮ್ 1 ಕೋಟಿ ಗಂಟೆ ಬೇಕಾಗ್ತದೆ ದುಡ್ಡು. ಅದು ಎಲ್ಲಿತ್ತರು ಮೊದಲೆಲ್ಲ ಕೋಟ್ಯಾಧೀಶರಲ್ಲಿ ದುಡ್ಡು ಹಾಕಿ ಮಾಡಿ ಅಡ್ಡಾಡಿ ಪ್ರಚಾರ ತೊಗೊಂಡಿರ್ತಾರೆ. ಮತ್ತು ಅವ್ರು ಬಂದು ಬಿಡ್ತಾರೆ. ಮತ್ತು ಕೋಟಿ ಹಾಕಿದ್ದನ್ನು ಕೋಟಿ ತಕ್ಕೋಬೇಕಲ್ರಿ. ಹಿಂಗೆ ಲಾಂಛಿಸರು ಅಧಿಕಾರಿಗಳು ಹೇಳಿಬಿಟ್ರು ಸಾಕು. ಅಧಿಕಾರಿಗಳಂತೆ ಯಾವಾಗ ಇದು ಕೂತಿರ್ತಾರೋ ಪಾಪ, ಪೇಮೆಂಟ್ ಇರ್ತದೆ ಅವ್ರು ಸಾಕಷ್ಟು. ಒಬ್ಬ ಸಣ್ಣ ಅಧಿಕಾರಿ ಅದು ಸ್ವಲ್ಪ ಪ್ಯೂನ್ ಅದಾದ್ರು ಸಹಿತ 10-20 ಸಾವಿರ ಪೇಮೆಂಟ್ ಇರ್ತದೆ. ಇನ್ನು ಚಲೋ PDO ಅಂತವರು, ಅದು ತಹಶೀಲ್ದಾರ್ ಅಂತವರು, ಮತ್ತು ಅವ್ರು ರಗಡ ಪೇಮೆಂಟ್ ಇರ್ತದೆ ಅವ್ರಿಗೆ. ಆದರೂ ಟೇಬಲ್ ಬೆಡ್ಡಾಗ ಕೈ ಚಾಚದೇ ಇರೋದಿಲ್ಲ. ಏನು ಮಾಡೋದು? ಅದಕ್ಕೆ ಪರಿಹಾರ ಏನು? ಯಾವ ಸರ್ಕಾರ ಹೋದ್ರೆ ಇವ್ರು ಮಾಡೋರಲ್ಲ ರೀ. ಇವತ್ತು ಜನ ಇವ್ರದ್ದು ಮಾಡೋಕ್ಕಲ್ಲ, ಮತ್ತವ್ರು ಮತ್ತು ಮಾಡ್ತಾರೆ. ಆಗ ಅವ್ರ ನಂತರದ ರಾಜಕಾರಣಿ ಮೇಲೆ ಹಾಕಿಬಿಡೋದು. ಇಲ್ಲರಿ ಅವ್ರು ತೊಗೊಂತಾರು. ಏನೋ ಮನೆ ನಮ್ಮ ಇದ್ರ ಆಫೀಸ್ ಮ್ಯಾನವ್ರು ಹೇಳ್ಯಾರ, ಎಲ್ಲರೂ ತೊಗೋತಾರೆ ಹಾಕಿಲ್ಲ ಅಲ್ರಿ. ಮ್ಯಾನವ್ರು ಬೇಕಾದ್ರೆ ಹೇಳ್ತಾರೆ, ನೀವು ಯಾಕೆ ತೊಗೋತೀರಿ? ನಿಮ್ಮ ಪೇಮೆಂಟ್ ಇಲ್ಲ. ಭಾಳ ನಿಮ್ಗೆ ಏನು ಮಾಡೋರು? ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಂತ ಇದು ದೂರ ಕೊಡ್ಬೇಕಾಗಿ ಬೇರೆ ಕಡೆ ಹೋಗ್ಬಾರ್ದು. ಅದಕ್ಕೆ ಬಂದು 10-15 ವರ್ಷ ಇರ್ತಾರೆ ಅವರು ಅಧಿಕಾರಿಗಳು. ಬೇರೆ ಕಡೆ ಹೋಗ್ಬಲ್ಲದ್ರೆ ಮುಖ್ಯ ತಹಶೀಲ್ದಾರ್ ಅಂತವ್ರು ಏನೋ 3-4 ವರ್ಷ ಮಾಡ್ಬೋದು. ಅದಕ್ಕೆ ಈ ಕೆಳಗಿನ ಈ FDC SDC ಇಂಥವ್ರು ಇಲ್ಲೂ ಭಾಳ ಸೋಲ್ತಿರ್ತದೆ. PDO ಇಂಥವೆಲ್ಲ ಪೋಸ್ಟ್ಗಳಲ್ಲೇ. ಹೀಗಾಗಿ ಅವ್ರು ಒಂದು ಕಡೆ 10 ವರ್ಷ ಬೇರೆ ಬಿಟ್ಟಿರ್ತಾರೆ. ಅವ್ರಿಂಥವ್ರು ತಮ್ಮ ರಾಜಕಾರಣಿಗಳಿಗೆ ಲಾಭ ಮಾಡಿಕೊಡ್ತಿರ್ತಾರೆ. ಹೀಗೆ ಬದಲಾಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ. ಹೀಗಾಗಿ ಕಂದಾಯ ಇಲಾಖೆ ಇರಲಿ, PW ಇರಲಿ, ಮತ್ತೊಂದು ಇಲಾಖೆ ಇರಲಿ,